ವೃಷಭ ರಾಶಿ ಟ್ಯಾರಸ್ ಅವರ ಜನವರಿ ತಿಂಗಳು ಹೇಗಿದೆ ನೋಡೋಣ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ನಿಮ್ಮ ನಂಬಿಕೆ ತುಂಬ ದುಬಾರಿಯಾಗಿದೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಕುಂಭರಾಶಿಯವರು ತುಂಬ ಇಂಪಾರ್ಟೆಂಟ್ ಇರಬಹುದು ನಿಮಗೆ ಅನ್ನುವಂಥದ್ದು ಕೂಡ ಇದೆ. ಜಾಸ್ತಿ ಟೆನ್ಷನ್ ಮಾಡ್ಕೊಂಡ್ಬೇಡಿ. ಓಕೆ, ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ಅನಿಸುತ್ತೆ. ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಕನ್ಫ್ಯೂಷನ್ ಮಾಡ್ಕೊಂಡು ಎಲ್ಲನೂ ತ್ಯಾಗ ಮಾಡೋಕ್ಕೆ ಹೋಗಬೇಡಿ. ಗೊಂದಲದಲ್ಲಿ ತ್ಯಾಗ ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಂಬಿಕೆ ಭರವಸೆ ಇರಲಿ. ಸರಿಯಾದ ಸಮಯ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಏನು ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಂಗಳ ಗ್ರಹದ ಅನುಗ್ರಹ ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಸೈನ್ಯದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಬರುವಂಥ ಸಾಧ್ಯತೆ ಇದೆ. ಚೀನಾ ಮತ್ತು ಯುರೋಪೋ ಜಪಾನೋ ಗೊತ್ತಿಲ್ಲ, ಅಲ್ಲಿ ಚೀನಾ ಮತ್ತು ಜಪಾನ್ ಏನೋ ಒಂದಷ್ಟು ಅಣು ಸಮರ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಗಾಗ್ದಿರ ಇರಲಿ ಅಂತ ಈಗಲೇ ಪ್ರಾರ್ಥನೆಯನ್ನು ಮಾಡಿಬಿಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಅಂತ. ಇಬ್ಬರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಶಕ್ತಿ ದೇವತೆ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಶತ್ರುಗಳು ಕಂಟ್ರೋಲಲ್ಲಿ ಇದ್ದಾರೆ. ಒಂದಷ್ಟು ಯೋಗ ಮಾಯೆ ನಿಮ್ಮನ್ನು ಆವರಿಸ್ಕೊಂಡಿದೆ, ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಶತ್ರುಗಳನ್ನ ಒಂದಷ್ಟು ಕಂಟ್ರೋಲ್ ಮಾಡಬೇಕಾದಂಥ ಅಗತ್ಯ ಅನಿವಾರ್ಯತೆ ಇದೆ. ಮಾಡ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ತುಂಬ ವಿಶೇಷವಾದಂಥ ರೀತಿಲಿ ಕಾಲಭೈರವರ ಆರಾಧನೆ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಎಲ್ಲೋ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲವೂ ಕೂಡ ನೀವು ಯಾವ ದೇವಿನ ಪೂಜೆ ಮಾಡಿಸ್ತಾ ಇದ್ದೀರೋ ಆ ದೇವಿಯ ಆಶೀರ್ವಾದದಲ್ಲಿ, ಆ ದೇವಿಯ ಕಂಟ್ರೋಲಲ್ಲಿ ಇದೆ. ಸೊ ನಿಮ್ಮ ಶತ್ರುಗಳೆಲ್ಲರೂ ಅಂಡರ್ ಕಂಟ್ರೋಲಲ್ಲಿ ಇದ್ದಾರೆ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಮುಗ್ಧ ನಗು, ನಿಮ್ಮ ಮೂರ್ಖತನ ದೇವರಿಗೆ ಬೇಸರನ್ನು ತರಿಸ್ತಾ ಇದೆ. ಹಾಗಾಗಿ ನಿಮ್ಮ ಮೂರ್ಖತನನ ಬಿಟ್ಟು ಹಾಕ್ಬಿಟ್ಟು ದೇವರಿಗೆ ನಿಮ್ಮಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರ್ದಿರ ಇರಲಿ ಅನ್ನುವಂಥ ರೀತಿಲಿ ಇದೆ. ಸೊ ದಯವಿಟ್ಟು ನಿಮ್ಮಿಂದ ಯಾವುದೇ ದೈವಕ್ಕೆ ಅಪಚಾರ ಆಗದೇ ಇರೋ ಹಾಗೆ, ಯಾವುದೇ ದೈವಕ್ಕೆ ನೀವು ನಿಂದನೆ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಂಗಾಮಾತೆ ಮತ್ತು ದುರ್ಗಾದೇವಿ ಇದ್ದಾರೆ. ಸೊ ಒಂದಷ್ಟು ಶಕ್ತಿ ದೇವತೆಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ಶತ್ರುಗಳೆಲ್ಲರೂ ದೂರ ಆಗುವಂಥದ್ದು. ಜೊತೆಗೆ ನಿಮ್ಮ ಗಮನ ಎಲ್ಲೋ ಇದೆ, ಬಟ್ ನಿಜವಾಗ್ಲೂ ಗಮನ ಹರಿಸ್ಬೇಕಾದಂಥ ವಿಚಾರಗಳು ಬೇರೆಲ್ಲೋ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ನಿಮ್ಮ ಗುರಿ ಗಮನ ಎರಡೂ ಇರಲಿ ಅನ್ನುವಂಥದ್ದು ಇದೆ. ಸೊ ಬಿಟ್ಟ ಗುರಿ ಕೊಟ್ಟ ಮಾತು ಎರಡೂ ವಾಪಸ್ ಬರೋದಿಲ್ಲ. ಸಮಥಿಂಗ್ ಏನೋ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ವ್ಯವಹಾರ ನಡೀತಾ ಇದೆ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಎಲ್ಲೋ ಒಂದಷ್ಟು ಮೋಸ ನಡೀತಾ ಇದೆ ಅನ್ನುವಂಥದ್ದು ಇದೆ. ಲಿಂಗ ಭೈರವಿ ದೇವಿಯ ಆಶೀರ್ವಾದ ಕೂಡ ಇದೆ. ಈ ಜಗ್ಗಿ ಗುರುಗಳ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಲಿಂಗಭೈರವಿ ದೇವಿಯ ಆಶೀರ್ವಾದಕ್ಕೆ ಸಂಬಂಧಪಟ್ಟಂಗೆ, ಜಗ್ಗಿ ಗುರುಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಚಮತ್ಕಾರಗಳು ಕೇಳಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೈಸೂರು ಚಾಮುಂಡೇಶ್ವರಿ ಮತ್ತು ದೇವಿ ಪ್ರಸನ್ನಳಾಗಿ ನಿಮಗೆ ಆಶೀರ್ವಾದ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಮಾನಸ ದೇವಿ ಅಂತ ಅನ್ನಿಸ್ತಾ ಇದೆ, ನನಗೆ ಗೊತ್ತಿಲ್ಲ. ಇಲ್ಲಿ ಸರ್ಪ ದೇವತೆಯ ಆಶೀರ್ವಾದ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ, ತಲುಪೋದಕ್ಕೆ ಬಿಟ್ಟಿಲ್ಲ ನಿಮ್ಮವ್ರಿಗೂ. ಒಂದು ಆಶೀರ್ವಾದನ ನೀವು ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಪಿತೃದೇವತೆಗಳಿಗೂ ಕೂಡ ಮುಕ್ತಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಗಂಗಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಪಿತೃದೇವತೆಗಳಿಗೆ ಮುಕ್ತಿ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ನೀರು ಬತ್ತು ಹೋಗಿದೆ ಅಂತ ಚಿಂತೆ ಮಾಡ್ತಿರೋರಿಗೆ ಚಿಂತೆ ಮಾಡಬೇಡಿ, ನೀರು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಆಗ್ತಿದೆ, ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ.
ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಬಟ್ ನನಗೆ ಈ ವೈಬ್ ಬರ್ತಿದೆ. ಒಂದಷ್ಟು ಸಮಸ್ಯೆ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ಕಂಟ್ರೋಲನ್ನು ತಗೊಳ್ಳಿ. ಸಮಸ್ಯೆ ಮಾಡ್ತಾ ಇರೋರಿಗೆ ಒಂಚೂರು ಎಚ್ಚರಿಕೆ ಕೊಡಿ, ಇಲ್ಲ ಅಂದರೆ ಅವರನ್ನು ಏನು ಆ್ಯಕ್ಷನ್ ತೊಗೊಳ್ಬೇಕು ಅವ್ರ ವಿರುದ್ಧ ಕಾನೂನು ಪ್ರಕಾರವಾಗಿ ಅದನ್ನು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬಳೆಗಳಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಏನೋ ವಿಚಾರಗಳು ಇದೆ, ಅದ್ರ ಕಡೆ ಕೂಡ ಗಮನನ ಹರಿಸಿ. ಇಲ್ಲೊಂದು ಇಂಪಾರ್ಟೆಂಟ್ ವಿಚಾರ ಏನಿದೆ ಅಂದರೆ, ನದಿ ದಡದಲ್ಲಿ ತುಂಬ ನಿರ್ಜನವಾದಂಥ ಪ್ರದೇಶ ಇದೆ, ಆದರೆ ಅದು ತುಂಬ ಸುಂದರವಾಗಿರುವಂಥ ಪ್ರದೇಶ. ಅಲ್ಲೊಂದು ಪುರಾತನ ದೇವಾಲಯ ಇದೆ, ಮುಚ್ಚೋಗಿದೆ, ಬಾಗಿಲು ಮುಚ್ಚೋಗಿದೆ. ಬಟ್ ದಿನಾಗಲೂ ಅಲ್ಲೊಂದು ಪ್ರಾಣಿ, ನಂದಿಕೇಶ್ವರ ಇರ್ಬೋದು, ಬೇರೆ ಯಾವುದೇ, ನಂಗೆ ಅನಿಸೋ ಪ್ರಕಾರ ನಂದಿ ಅಂತಲೇ ಅನ್ನಿಸ್ತಾ ಇದೆ, ಅಥವಾ ಹಸು, ಗೂಳಿ, ಏನು ಹೇಳ್ತಾರೋ ಗೊತ್ತಿಲ್ಲ, ಎತ್ತು, ಆ ಥರ ಸಮಥಿಂಗ್ ಏನೋ ಪ್ರಾಣಿ ಇದೆ. ಅದು ಫುಲ್ ಬ್ಲ್ಯಾಕಲ್ಲಿ ಇದೆ, ಅಥವಾ ಕರಡಿ ಕೂಡ ಆಗಿರಬಹುದು. ಅದು ಹೋಗಿ ಹೋಗಿ ದಿನಾಗಲೂ ಆ ದೇವಸ್ಥಾನದ ಹತ್ರ ಕೂತು ಪ್ರಾರ್ಥನೆ ಮಾಡಿ ಬರ್ತಾ ಇದೆ. ಆ ದೇವಸ್ಥಾನದ ಬಾಗಿಲು ತೆಗೆಯುವಂಥ ಸಮಯ ಬಂದಿದೆ. ಆ ದೇವಸ್ಥಾನದ ಬಾಗಿಲನ್ನು ತೆಗೆಸ್ರಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ. ಇದು ಯಾರು ಮಾಡಬೇಕು ಅಂದರೆ ನನ್ನ ಹತ್ರ ಉತ್ತರ ಇಲ್ಲ. ಹೇಗೆ ಮಾಡಬೇಕು ಅನ್ನೋದಕ್ಕೂ ನನಗೆ ಯಾವುದೇ ಮೆಸೇಜಸ್ ಇಲ್ಲ ಇಲ್ಲಿ. ಬಟ್ ಈ ಥರದೊಂದು ಅನಿವಾರ್ಯ ಇರುವಂಥ ಪರಿಸ್ಥಿತಿ ಇದೆ. ಇದನ್ನು ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಅದು ನದಿ ದಡದಲ್ಲೇ ಇರೋದ್ರಿಂದ ಆ ನದಿಯ ನೀರನ್ನು ತಗೊಂಡು ಹೋಗಿ ಅಲ್ಲಿ ಅಭಿಷೇಕ ಮಾಡಿದ್ದೇ ಆದರೆ ಸಾಕ್ಷಾತ್ ಏನೋ ಒಂದು ದರ್ಶನ ಆಗತ್ತೆ, ಅದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬ ಪುಟ್ಟ ಗುಡಿ ಇರಬಹುದು, ಅಥವಾ ಪುರಾತನ ದೇವಾಲಯ ಇರಬಹುದು. ಸೊ ಸಾಕಷ್ಟು ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಇದೆ, ಬಟ್ ಅಲ್ಲಿ ಚೆನ್ನಾಗಿ ದಾರಿ ಎಲ್ಲವೂ ಕೂಡ ಇದೆ. ಸೊ ಹಿಂದಿನ ಕಾಲದಲ್ಲಿ ಯಾರೋ ಋಷಿಮುನಿಗಳು ಸ್ಥಾಪನೆ ಮಾಡಿದಂಥದ್ದು ಇದೆ ಅದು ಅನ್ನುವಂಥದ್ದು ಇದೆ. ಯಾವ ನದಿ ಅನ್ನೋದಕ್ಕೆ ಉತ್ತರ ಇಲ್ಲಿ ಇದೆ, ಆದರೆ ಹೇಳೋದಕ್ಕೆ ಪರ್ಮಿಷನ್ ಇಲ್ಲ. ಈಗ ಈ ರೀಡಿಂಗನ್ನು ಒಂದು ನಿಮಿಷ ಕಣ್ಮುಚ್ಕೊಂಡು ನೆನಪು ಮಾಡಿಕೊಂಡ್ರೆ, ಇದು ಯಾರಿಗೆ ಈ ಕಾರ್ಯ ಮಾಡಲಿಕ್ಕೆ ಅವಕಾಶ ಅಥವಾ ಪ್ರೇರಣೆ ಇದೆಯೋ ಅವರಿಗೆ ಮಾತ್ರ ಆ ನದಿ ಆ ಸ್ಥಳ ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮಲ್ಲಿ ಯಾರಿಗೆ ಆ ಥರ ಇದೆಯೋ ಗೊತ್ತಿಲ್ಲ, ನನ್ನನ್ನು ಅಪಾರ್ಥ ಮಾಡ್ಕೊಂಬೇಡಿ. ಬಟ್ ಇಲ್ಲಿ ಅಷ್ಟೇ ಮೆಸೇಜ್ ಇದೆ ನನಗೆ, ಅದು ಆಗಬೇಕು ಅಂತ ಇದೆ. ಇಟ್ಸ್ ಅಪ್ ಟು ಯು. ಇಲ್ಲಿ ಮೆಸೇಜ್ ಬರೋದಷ್ಟೇ, ಹೇಳೋದಷ್ಟೇ ನನ್ನ ಕೆಲಸ, ಮಾಡೋದು ಬಿಡೋದು ನಿಮ್ಮ ಕೆಲಸ. ಇಷ್ಟ ಇದ್ದರೆ ಮಾಡಿ. ಸೊ ನಿಮಗೆ ಬಿಟ್ಟಂಥ ವಿಚಾರ, ನೀವು ನಿರ್ಧಾರ ತೊಗೊಳ್ಳಿ ನಿಮ್ಮ ಜೀವನದ ಬಗ್ಗೆ ಅಂತ ಹೇಳ್ತಾ ಇದೆ. ಸಕ್ಸಸ್ ಇದೆ, ಬಿಗ್ ಹ್ಯಾಪಿ ಚೇಂಜ್ ಇದೆ. ಸೊ ಬಿಗ್ ಹ್ಯಾಪಿ ಚೇಂಜ್ ಬಂದಮೇಲೆ ಮುಗೀತು. ನಿಮ್ಮ ಜೀವನದಲ್ಲಿ ನೀವೇನೇ ಅಂದ್ಕೊಂಡ್ರು ಕೂಡ ಯಶಸ್ಸು, ಸಕ್ಸಸ್ಸು ಇದೆ. ತುಂಬ ಖುಷಿಯಾಗಿರುವಂಥ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರನ ಮಾಡಿ ಅನ್ನುವಂಥದ್ದು ಇದೆ. ಪಾಸ್ಟ್ ಲೈಫ್ ಕಾರ್ಮಿಕ್ ಎಂಡ್ ಆಗುವಂಥ ಸಾಧ್ಯತೆ ಇದೆ. ಪಾಸ್ಟ್ ಲೈಫ್ ಎನಿಮೀಸ್, ನಿಮ್ಮ ರಿಲೇಷನ್ಶಿಪ್ಪು ಏನಿತ್ತು ಅದು ಎಂಡ್ ಆಗುವಂಥ ಸಾಧ್ಯತೆ ಇದೆ. ನ್ಯೂ ಪರ್ಸನ್, ನ್ಯೂ ಪಾರ್ಟ್ನರ್ ನಿಮ್ಮ ಲೈಫಿಗೆ ಎಂಟ್ರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಬಿಸ್ನೆಸ್ ವಿಚಾರದಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಲವ್ ಪ್ರೊಫೈಲ್, ಮ್ಯಾರೇಜ್ ಪ್ರೊಫೈಲ್ ತೊಗೊಂಬರುವಂಥ ಸಾಧ್ಯತೆ ಇದೆ. ಲವ್ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಯಾರೋ ವೆಯ್ಟ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನೀವು ವಿನ್ನರ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಎಕ್ಸ್ ಎನರ್ಜಿ ಬೇಡ ಅಂತ ರಿಜೆಕ್ಟ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಎಕ್ಸ್ ಬರ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಂದಷ್ಟು ಪ್ರೀತಿ ವಿಚಾರದಲ್ಲಿ ನಾಟಕನ ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನಿಮ್ಮ ಆಸೆ ಕನಸುಗಳು ಈಡೇರುವಂಥದ್ದು, ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುವಂಥದ್ದು, ನಿಮ್ಮ ಕೆರಿಯರ್ ಡೆವಲಪ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಕೂಡ ಬರುವಂಥ ಸಾಧ್ಯತೆ ಇದೆ. ಸೊ ಹೆಚ್ಚಾಗಿ ಯಾರಾದರೂ ಲವರ್ಸ್ ಅಥವಾ ಸಿಂಗಲ್ ಆಗಿರೋರು ಸ್ವಲ್ಪ ಎಚ್ಚರಿಕೆನ ವಹಿಸಿ. ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಕೆರಿಯರ್ ವಿಚಾರದಲ್ಲಿ ತುಂಬ ಬೆಟರ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಸೊ ತುಂಬ ಚೆನ್ನಾಗಿದೆ. ಲವ್ ವಿಚಾರದಲ್ಲಿ, ಕೆರಿಯರ್ ವಿಚಾರದಲ್ಲಿ ಎಂಜಾಯ್ ಮಾಡಿ. ಸೊ ಹೀಗೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಟೇಕ್ ಕೇರ್, ಬಾಯ್, ನಮಸ್ತೆ.